ಯಾವ್ದಯ್ಯ ಇದು? ಸರಾಯ ಕುಡ್ದಿರೋ ಸತ್ತಿರೋ ವಾಸನೆ ಗಬ್ಬು ನಾರ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದೀರಾ? ಯಾರೋ ನಿಧಿ ಐತೆ ಅಂತ ಹೇಳಿದ್ರು, ಹುಡುಕ್ತಾ ಇದ್ದೀನಿ. ಆಮೇಲೆ ಹುಡುಕಿ, ಒಂದ್ ನಿಮಿಷ ಪ್ಲೀಸ್. ಮೆಜೆಸ್ಟಿಕ್ ಅಲ್ಲಿ ಲಾಡ್ಜ್ ಹುಡ್ಕೊಳೋ ಒಂಥರ ಇದ್ದಾನೆ. ಏನ್ರಿ? ಇಲ್ಲಿ ನನ್ ಲವ್ವರ್, ನನ್ ಸೆಟಪ್ ಕೀರ್ತಿ ಮನೆ ಎಲ್ಲಿದೆ? ಯಾಕಣ ನನ್ನೇನ್ ತಲೆ ಹಿಡ್ಕ ಅನ್ಕೊಂಡಿದ್ದೀರಿ? ಹುಡುಗಿರ ಅಡ್ರೆಸ್ ಕೇಳೋದಕ್ಕೆ ನೆಮ್ಮದಿಯಾಗಿ ಹುಚ್ಚ ಬಿಡೋದಿಲ್ಲ. ಒಡಿರಯ್ಯ, ಕೈ ತೊಳ್ಕೊಂಡು ಒಡಿರಯ್ಯ, ಗಬ್ಬು ವಾಸನೆ. ಅಣ್ಣ ಹೋಗೋಣ, ನಿಧಿ ಹುಡುಕು ಹೋಗೋಣ. -3 ಮೇಡಮ್ +3 ತಗೊಳ್ಳಿ. ಮೆಮೋ ನಿಮ್ಗೆ ಮೇಡಮ್. ಟೆಲಿಗ್ರಾಮ್ ಬಂತು ಮೇಡಮ್, ಟೆಲಿಗ್ರಾಮ್ ಬಂತು. ದೇವರು ವರವನ್ನು ಕೊಟ್ರೆ ನಾನೆನ್ನೇ ಕೂಡುವೆ. ನೀನ್ ಸಪರೇಟ್ ಆಗಿ ವಿಚಾರಿಸ್ಕೋತೀನಿ. ಹೋಗು. ಆಯ್ತು ಮೇಡಮ್, ಥ್ಯಾಂಕ್ ಯು. ನನಗೆ HOD ಆಗಿ ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ ಲೆಟರ್ ಕಳಿಸಿದ್ದಾರೆ. ನೋಡ್ರು, ಈ ನೋಟ್ ನಲ್ಲಿ ಗಾಂಧೀಜಿ ನಗ್ತಾ ಇದ್ದಾರೆ. ಯಾಕೆ ನಗ್ತಾ ಇದ್ದಾರೆ ಅಂತ ಯಾರಾದ್ರೂ ಹೇಳಿದ್ರೆ ಈ ನೋಟು ಫ್ರೀ ಅವ್ರಿಗೆ. ಅದ ಅವ್ರು ತಂದ್ಕೊಟ್ಟು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ನಗ್ನಗ್ತಾ ಬಾಳ್ತಾ ಇರೋದನ್ನ ನೋಡಿ ನಗ್ತಾ ಇದಾರೆ ಅಷ್ಟೇ. ಅಲ್ಲ ಕಣ, ನೀನ್ ಹೇಳ. ಯಾಕೆ ಅಂದ್ರೆ ಜೀವನದಲ್ಲಿ ನಂತರ ನಗ್ತಾ ನಗ್ತಾ ಬಾಳಿ ಅಂತ ಹೇಳಿ ನಗ್ತಾ ಇದ್ದಾರೆ. ಅದು ಅಲ್ಲ, ನೀನ್ ಹೇಳ. ನಗ್ನಗ್ತಾ ಬಾಳಿ, ಎಲ್ರು ನೋಡಿ ನಗೋತರ ಬಾಳ್ಬೇಡಿ ಅಂತ ಹೇಳಿ ನಗ್ತಿದಾರ ಅಷ್ಟೇ. ನೀವ್ ಹೇಳೋದೇನೋ ಕರೆಕ್ಟ್, ಆದ್ರೂ ಬ್ಯಾಡ್ ಆನ್ಸರ್. ಅಂದ್ರೆ ಗಾಂಧೀಜಿ ಹತ್ರೆ ಈ ನೋಟು ಒದ್ದೆಯಾಗಿ ಹರಿದೋಗುತ್ತೆ ಅಂತ ನಗ್ತಾ ಇದ್ದಾರೆ. ಕರೆಕ್ಟ್ ಆನ್ಸರ್ ಹೇಳ್ದೆ ಇದಕ್ಕೆ ಈ ನೋಟ್ ನನ್ಗೆ. ಅಲ್ಲೋಡು SP, ಕೀರ್ತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಕೀರ್ತಿ ಹೂ ಅಂತೀಯ, ಅಂತೀಯ, ಬಾ ಅಂತೀನಿ, ಬೈಟ್ ಬೈಟ್ ಬಿಡ್ತೀನಿ. ಗುರು ನೋಡ್ ಗುರು, ನಿನ್ ಮುಂದೆ ಹೆಂಗ್ ಹೊಡ್ಬಿಟ್ಲ ಅವಳು. ಹಾಯ್, ಹೌ ಆರ್ ಯು? ಈಗ ಸೇಲ್ಸ್ ಮಾಡೋ ಗರ್ಲ್ಗೆ ಏನಂತೀವಿ? ಶಟ್ ಅಪ್. ಹಾಗೆ ಕಾಲ್ ಮಾಡೋ ಗರ್ಲ್ಗೆ ಏನಂತೀವಿ? ನಿಮ್ಮನೇಲಿ ನಿಮ್ಮ ಅಕ್ಕ ತಂಗಿರು ಯಾರು ಫೋನ್ ಕಾಲ್ ಮಾಡೋದೇ ಇಲ್ವಾ? ಅವ್ರನ್ನು ಹೀಗೆ ಕಾಲ್ ಗರ್ಲ್ಸ್ ಅಂತ ಕರೀತೀರಾ? ಸ್ಟುಪಿಡ್ ಫೆಲೋಸ್, ಇಡಿಯಟ್ಸ್. ಏನ್ ಗುರು, ಎಲ್ರು ಮುಂದೆ ನಿನ್ ಹಿಂಗ ಅವಮಾನ ಮಾಡ್ಬಿಟ್ಲು? ಯಾವ್ದಯ್ಯ ಇದು? ಸರಾಯ ಕುಡ್ದಿರೋ ಸತ್ತಿರೋ ವಾಸನೆ ಗಬ್ಬು ನಾರ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದೀರಾ? ಯಾರೋ ನಿಧಿ ಐತೆ ಅಂತ ಹೇಳಿದ್ರು, ಹುಡುಕ್ತಾ ಇದ್ದೀನಿ. ಆಮೇಲೆ ಹುಡುಕಿ, ಒಂದ್ ನಿಮಿಷ ಪ್ಲೀಸ್. ಮೆಜೆಸ್ಟಿಕ್ ಅಲ್ಲಿ ಲಾಡ್ಜ್ ಹುಡ್ಕೊಳೋ ಒಂಥರ ಇದ್ದಾನೆ. ಏನ್ರಿ? ಇಲ್ಲಿ ನನ್ ಲವ್ವರ್, ನನ್ ಸೆಟಪ್ ಕೀರ್ತಿ ಮನೆ ಎಲ್ಲಿದೆ? ಯಾಕಣ ನನ್ನೇನ್ ತಲೆ ಹಿಡ್ಕ ಅನ್ಕೊಂಡಿದ್ದೀರಿ? ಹುಡುಗಿರ ಅಡ್ರೆಸ್ ಕೇಳೋದಕ್ಕೆ ನೆಮ್ಮದಿಯಾಗಿ ಹುಚ್ಚ ಬಿಡೋದಿಲ್ಲ. ಒಡಿರಯ್ಯ, ಕೈ ತೊಳ್ಕೊಂಡು ಒಡಿರಯ್ಯ, ಗಬ್ಬು ವಾಸನೆ. ಅಣ್ಣ ಹೋಗೋಣ, ನಿಧಿ ಹುಡುಕು ಹೋಗೋಣ. ಗಬ್ಬು ವಾಸನೆ, ಈ ವಾಸನೆ ಹೋಗ್ಬೇಕು ಅಂದ್ರೆ ಪೆನಾಯಿಲ್ ಹಾಕಿ ಮುಖ ತಿಕ್ಬೇಕು. ನಿಮ್ಗೆ ನಿಮ್ ಪೌರುಷನ ಹುಡುಗಿ ಮೇಲೆ ತೋರಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? Idiots, stupid. Don't cry. Don't worry, I'm here. Okay? Don't cry. I'll complain to principal. What the hell you're doing? Get out from here. I said get out. ಏನ್ ಆಗ್ತೀರಾ? Get lost. ಕಾಲೇಜ್ ಮೆಟ್ಲತ್ತಿದ್ಯಾ, ಹುಡುಗ ಯಾರೋ ಹುಡುಗಿ ಯಾರೋ ಅನ್ನೋ ವ್ಯತ್ಯಾಸ ಗೊತ್ತಿಲ್ವಾ ನಿನಗೆ?
ಹೆಂಗೆ ಎಲ್ರ ಮುಂದೆ ನನ್ಗೆ ಅವಮಾನ ಮಾಡ್ತೀಯಾ? ಗುರು ಟಚ್ ಅಂದ್ರೆ ಇದು ರಾಯಲ್ ಟಚ್, ಸೂಪರ್ ಹುಡುಗಿ. ನೀನೇ ರಾಜ, ಯುವರಾಜ. ನಾಚಿಕೆ ಆಗಲ್ವಾ? ಹೇಳಿದ ಕೆಲಸ ಒಂದು ಮಾಡ್ತಿಲ್ಲ. ಇನ್ಮೇಲೆ ಕರೆಕ್ಟ್ ಆಗಿ ಫಾಲೋ ಮಾಡ್ತೀವಿ ಸರ್. ಏನ್ ಫಾಲೋ ಅಪ್ ಮಾಡ್ತೀರಾ? ಅವ್ನ್ ಯಾವನೋ ರಾಗ್ ಮಾಡಿದ್ದು ನೋಡ್ಕೊಂಬಂದು ನನ್ನ ಹತ್ರ ಹೇಳ್ತಾ ಇದೀರಾ. ಸಾರಿ ಸರ್. ಸಾರಿ ಎಲ್ಲ ಬೇಕಾಗಿಲ್ಲ. ನಾನ್ ಹೇಳಿದ ಕೆಲಸ ನಾನ್ ಸರಿಯಾಗಿ ಮಾಡ್ಬೇಕು ನೀವು ಅಷ್ಟೇ. ಆಯ್ತು ಸರ್. ಹರೀಶ್ ನನ್ ಕತೆ ಹೇಳಿ ಗೊತ್ತಾಯ್ತಾ ಅಂದ್ರು. ಗೊತ್ತಾಯ್ತು ಸರ್ ಅಂದೆ. ಏನ್ ಗೊತ್ತಾಯ್ತು ಅಂದ್ರು? ಕಷ್ಟ ಬಂದಾಗ ಎಂಟಿ ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಏನು ಕಿಸ್ಮಿನಾ? ಯುವರಾಜ್, ನಿನ್ ಹತ್ರ ಸ್ವಲ್ಪ ಸಪರೇಟ್ ಆಗಿ ಮಾತಾಡ್ಬೇಕು. ಮಾತಾಡು. ಯಾವ್ದಾದ್ರು ಖಾಲಿ ಕ್ಲಾಸ್ ರೂಮ್ ಇದ್ರೆ ಅಲ್ಲಿ ಹೋಗಿ ಸಪರೇಟ್ ಆಗಿ ಮಾತಾಡು. ಇದೆಂಗಿದೆ? ಸಾಕು ಯುವರಾಜ್, ಸ್ಟಾಪ್ ಇಟ್. ಏನು ಸ್ಟುಪಿಡಾ? ಮೈ ನೇಮ್ ಇಸ್ ನಾನ್ಸೆನ್ಸ್. ಬೈ ದ ಬೈ, ಗ್ಲಾಡ್ ಟು ಮೀಟ್ ಯು. ಹೋಗು. ಐ ಆಮ್ ಸೀರಿಯಸ್ ರೈಟ್ ನೌ ಯುವರಾಜ್. ಮೇಡಮ್ ಸೀರಿಯಸ್. ಹೇಳಿ ಮೇಡಮ್. ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಪ್ಲೀಸ್. ನಿನಗೂ ನನಗೂ ಪರ್ಸನಲ್ ಏನಿದೆ? ಇಲ್ಲ ಪಬ್ಲಿಕ್ ಆಗೇ ಮಾತಾಡು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಮಾತಾಡೋಕ್ಕಾಗಲ್ಲ ಯುವರಾಜ್. ನಿನಗೋಸ್ಕರ ನಾನು ಮ್ಯೂಸಿಕ್ ಹಾಲಲ್ಲಿ ಕಾಯ್ತಾ ಇರ್ತೀನಿ. ಓಕೆ ಪ್ಲೀಸ್ ಬಂದ್ಬಿಡು ಪ್ಲೀಸ್. ಓಕೆ ಐ ಆಮ್ ವೇಟಿಂಗ್ ಫಾರ್ ಯು. ಓಕೆ ಇವಳಿಗೇನ್ ಬೇರೆ ಕೆಲ್ಸನೇ ಇಲ್ಲ. ಏನೋ ಹೀರೋ ಸ್ಟೋರಿಲಿ ಸೂಪರ್ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಲೋ, ಕೀರ್ತಿ ಅಂತ ಬ್ಯೂಟಿಫುಲ್ ಹುಡುಗಿ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಆಸೆ ಪಟ್ಟು ಕರಿತಾ ಇದ್ದಾಳೆ. ಹೋಗಮ್ಮ. ನಾನು ಹೋಗಲ್ಲ ಕಣ. ಹೋಗದೆ ಇರೋ ನಿನ್ನಂತ ಹುಡುಗನ್ನ ಯಾರು ಗಂಡು ಅಂತ ಕರಿಯಲ್ಲಮ್ಮ. ಹೋಗೋ. ನಾನು ಹೋಗಿ ಏನ್ ಮಾಡೋದು? ಹೋಗೋ, ಹೇಳಿದ್ದೀನಿ ಮಾಡೋ. ಹೋಗೋ. ಇಂತ ವಿಷಯದಲ್ಲಿ ಎಲ್ಲಾರು ಟೆನ್ಷನ್ ಆಗ್ಬಿಡ್ತಾರಲ್ವಾ? ಹುಡುಗಿರಂದ್ರೇನೆ ಟೆನ್ಷನ್ ಅಮ್ಮ. ಹೌದಮ್ಮ. ಯಾಕಿಷ್ಟೊತ್ತು? ಬಾಯ್ ಯುವರಾಜ್. ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಏನದು? ನಾನು ನಿನಗೆ ಒಟ್ಟಿಗೆ 2 ಥ್ಯಾಂಕ್ಸ್ ಹೇಳ್ಬೇಕು. ಯು ಮೀನ್ 2 ಥ್ಯಾಂಕ್ಸ್? ಅರ್ಥ ಆಗ್ಲಿಲ್ಲ. ಒಂದು, ನೀ ನನ್ನ ಮಾತಿಗೆ ಗೌರವ ಕೊಟ್ಟು ಇಲ್ಲಿಗೆ ಬಂದಿದ್ದಕ್ಕೆ. ಇನ್ನೊಂದು, ನನ್ನ ಮನಸ್ಸನ್ನು ಚೇಂಜ್ ಮಾಡಿದ್ದಕ್ಕೆ. ಅಷ್ಟೇನಾ? ಇದನ್ನ ಹೇಳಕ ನಾನು ಬರಕ್ ಹೇಳಿದ್ದು. ಓಕೆ ಬಾಯ್. ನೋ ಯುವರಾಜ್, ನಿಂತ್ಕೋ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಇಲ್ಲಿವರೆಗೂ ನನ್ನ ದೇಹ ಮುಟ್ಟಿರೋ ಗಂಡಸರು ಇಬ್ರೇ. ಇಬ್ರಾ? ಡೋಂಟ್ ಮಿಸ್ಟೇಕ್ ಮಿ ಯುವರಾಜ್. ಒಬ್ರು ನನ್ನ ತಂದೆ, ಇನ್ನೊಬ್ಬ ನೀನು. ಓ ಯಾವಾಗ ನೀನ್ ನನ್ನ ಟಚ್ ಮಾಡಿದ್ಯೋ ಅವತ್ತೇ ನನ್ನ ಹೃದಯ ನಿಂಗೆ ಕೊಟ್ಬಿಟ್ಟೆ ಯುವರಾಜ್. ಎಲ್ಲಾ ಹುಡುಗಿಯರು ಹೇಳೋ ಮಾಮೂಲಿ ಡೈಲಾಗ್ ಇದು. ಒಂದ್ ಸ್ಮಾರ್ಟ್ ಹುಡುಗನ್ ನೋಡಿದ್ರೆ ಸಾಕು, ಬಂದ್ ಐ ಲವ್ ಯು ಅಂತ ಹೇಳ್ಬಿಡೋದು. ಆಮೇಲೆ ನಮ್ಗೆ ಮೋಸ ಮಾಡಿ ಬೇರೆಯವ್ರ ಮದ್ವೆ ಆಗಿ ನಮ್ಮ ಹತ್ರ ಬಂದು ನಾ ನಿಮ್ ತಂಗಿ ಇದ್ದಾಗೆ ನನ್ ಕ್ಷಮಿಸ್ಬಿಡು, ಈ ಬೇರೆ ಮದ್ವೆ ಆಗಿ ಸುಖವಾಗಿರು ಅಂತ ಹೇಳೋದು. ಆಮೇಲೆ ನಾವು ನಿಮ್ಮನ್ನ ನೆನೆಸ್ಕೊಂಡು ಗಡ್ಡ ಬೆಳೆಸ್ಕೊಂಡು ಕುಡ್ಕೊಂಡು ದೇವದಾಸ್ ನಂಗೆ ಹಾಳಾಗೋಗೋದು. ಇದೆಲ್ಲ ಗೊತ್ತು ಕಣೆ. ಇಲ್ಲ ಯುವರಾಜ್, ನೀ ತಪ್ಪಾಗಿ ತಿಳ್ಕೊಂಡಿದ್ಯಾ. ರಿಯಲಿ ಐ ಲವ್ ಯು. ನೀ ನನ್ನ ಫ್ರೆಂಡ್ಸ್ ಮುಂದೆಲ್ಲ ಟೀಸ್ ಮಾಡಿದ್ರು ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಸರಿ, ನೀ ನನ್ ಲವ್ ಮಾಡ್ತಿದ್ದೆ ಅಂತ ನಾನು ಹೇಗೆ ನಂಬೋದು? ಓಕೆ, ನಾನು ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಕಿಸ್ ಮೀ ಪ್ಲೀಸ್ ಯುವರಾಜ್, ಕಿಸ್ ಮೀ. ನಿಜವಾಗ್ಲೂ ಹೇಳ್ತಿದ್ಯಾ? ಹೌದು ಯುವರಾಜ್. ಯಾಕೆ ಈ ತರ ಎಲ್ರ ಮುಂದೆ ನಮ್ ಕಾಲೇಜ್ ಹುಡುಗನ ಅವಮಾನ ಮಾಡ್ಬಿಟ್ಟೆ? ಇಂಥವ್ರಿಗೆ ಪ್ರೀತಿಯಿಂದ ಹೇಳಿದ್ರೆ ಗೊತ್ತಾಗಲ್ಲ. ಈಗ ನಡ್ಕೊಂಡ್ರೆ ಅರ್ಥ ಮಾಡ್ಕೊಳ್ಳೋದು. ನಡಿಯೇ.